ಅವರು ದೇವರಾಜೇಗೌಡ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ನನ್ನನ್ನ A1 ಆರೋಪಿಯಾಗಿ ಮಾಡಬೇಕು, SITಯಲ್ಲಿ ನನ್ನನ್ನು ಬಲಿಪಶು ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದೆ. ಇದು ಎಲ್ಲದರ ಹಿಂದೆ DK ಶಿವಕುಮಾರ್ ಅವರು ಇದ್ದಾರೆ. ಶಿವರಾಮೇಗೌಡರು ಮಾತಾಡಿದಂತ ಫೋನ್ ಅನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ವಿಚಾರಗಳು ಕೂಡ ಎಲ್ಲ ಪ್ರಸ್ತಾಪ ಆಯಿತು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಸರ್. ರಿಲೀಸ್ ಮಾಡಕ್ಕೆ ಹೇಳಿ. DK ಅವ್ರು ಏನ್ ಮಾತಾಡಿದ್ದಾರೆ. DK ಅವ್ರು ಅದು ಏನಿದೆ ನಿಮ್ಮ ಹತ್ರ ಅದೆಲ್ಲ ತಂದು ಕೊಡ್ರಿ SITಗೆ. ನಾವು ಅದೆಲ್ಲ ಗೊತ್ತಿದೆ, ನಾವು ಸರ್ಕಾರ ಏನ್ ಮಾಡಬೇಕು ಅಂತ ಮಾಡ್ತೀವಿ, ನಿಮ್ತ ಏನಿದೆ ತಂದು ಕೊಡಿ ಅಂತ ಹೇಳಿದ್ದಾರೆ ಅವರು. ಈಗ ಸರ್ಕಾರ ಅವನ್ನ ಕೇಳಿ ಮಾಡಲ್ಲ. ಗೌರ್ಮೆಂಟ್ ಲಾ ಇಸ್ ದೇರ್. ಕಾನೂನು, ಈ ದೇಶದ ಕಾನೂನು ಏನಿದೆಯೋ, ಈ ನೆಲದ ಕಾನೂನು ಏನಿದೆಯೋ ಅದ್ರ ಪ್ರಕಾರ ತೀರ್ಮಾನ ಆಗುತ್ತೆ ಸರ್. ಈಗ ಇನ್ನೊಂದು ಪ್ರಮುಖವಾದಂತ ಪ್ರಶ್ನೆ ಮೂಡ್ತಾ ಹೋಗುತ್ತೆ, ಯಾಕೆಂದ್ರೆ ಒಂದ್ ಕಡೆ ಕಾರ್ತಿಕ್ ಅವರು ಕಾಣಿಸ್ತಾ ಇಲ್ಲ, ಇನ್ನೊಂದ್ ಕಡೆಯಲ್ಲಿ ಈಗಾಗಲೇ ಪೆನ್ ಡ್ರೈವ್ ಅನ್ನ ರೆಡಿ ಮಾಡಿದಂತವ್ರು ಯಾರು ಅಂತ ಕೇಳಿದ. ಕಾರ್ತಿಕ್ನೆಲ್ಲ ಕಳಿಸೋದಿಲ್ಲ, ಮಲೇಷಿಯಾಕ್ಕೆ ಯಾರು ಕಳಿಸೋರು ಇರ್ತಾರಲ್ಲ, ಎಲ್ಲ ಇರ್ತಾನೆ, ಅವನ ಯಾಕೆ ತಲೆ ಕೆಡಿಸ್ಕೊತಿ ಅಂತಲೇ ಹೇಳಿದೆ ನಾನು. ಸರ್, ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡುವಾಗ ಒಂದು ಮಾತನ್ನ ಹೇಳಿದ್ರು, ಈ ಒಂದು ಷಡ್ಯಂತ್ರದ ಹಿಂದೆ ಮಹಾನಾಯಕ ಇದ್ದಾರೆ, ಇದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ DK ಶಿವಕುಮಾರ್ ಅವರು ದೇವರಾಜೇಗೌಡನ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಎಲ್ಲೋ ಒಂದು ಕಡೆಗೆ ಸಾಕಷ್ಟು ದೊಡ್ಡ ಒಂದು ಡ್ಯಾಮೇಜ್ ಅನ್ನ ಕೊಡೋದಿಲ್ವಾ ಸರ್ ಕಾಂಗ್ರೆಸ್ ಪಕ್ಷಕ್ಕೆ? ಯಾಕೆಂದ್ರೆ ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದು ಕೇಳಿ, ಇದು ನಿಜ. ಈ ಘಟನೆ ಎಲ್ಲಿಂದ ಆಗಿದೆ, ಯಾರ ಮನೆಯಿಂದ ಆಗಿದೆ, ಅದು ನಡೆದಿದೆಯಾ ಇಲ್ವಾ, ಇದನ್ನ SIT ಮುಂದೆ ತನಿಖಾ ಸಂಸ್ಥೆ ನೇಮಕ ಮಾಡಿದ್ದಾರೆ, ಹೇಳ್ತಾರೆ. ಜಗತ್ತಿಗೆ ಮೇಲ್ನೋಟಕ್ಕೆ ಕಾಮನ್ ಮೆನ್ ಏನಂತಾರೆ, ಹಾಸನದ ಬಗ್ಗೆ ಏನಂತವ್ರೆ, ರೇವಣ್ಣನ ಕುಟುಂಬದ ಬಗ್ಗೆ ಏನಂತವ್ರೆ, ಇದೆಲ್ಲದಕ್ಕೂ ಪ್ರಜ್ವಲ್ ರೇವಣ್ಣನ ಬಗ್ಗೆ ಏನು ಮಾತಾಡ್ತಾರೆ, ಇದೆಲ್ಲ ನೋಡ್ತಾವ್ರೆ. ಜನ ಅಂತ ಅಡ್ಡರಲ್ಲ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಒಂದು ಸರ್ಕಾರ ಇರ್ತಕ್ಕಂಥದ್ದು. ನಾನು BJP ಇದ್ದೀನಿ ರೀ, ನಾನು BJP ಇದು ಪಕ್ಷದಲ್ಲೇ ಇರ್ತಕ್ಕಂಥದ್ದು. ಇವತ್ತು BJP ಅವರು ಸಹಿತ ಇದ್ರ ಬಗ್ಗೆ ಸುಮ್ಮನೆ ಯಾರ್ದೋ ಮೇಲೆ ಹೇಳ್ತಕ್ಕಂಥ ಇವ್ರು ಸಖ್ಯ ಮಾಡಿದ್ದು ನಾನೇ ಹೇಳಿದ್ದೀನಿ. NDA ಇಂದ ಇವ್ರನ್ನ ಹೊರಗೆ ಹಾಕಿ ಅಂತ ಹೇಳಿದ್ದೀನಿ. NDA ಇಂದ ಹೊರಗೆ ಹಾಕಿದರೆ ಅವ್ರ ಪಕ್ಷದವ್ರು ಏನಾರು ಮಾಡಿಕೊಳ್ಳಿ. ನರೇಂದ್ರ ಮೋದಿಯವರು ಇನ್ನೂ ಬೇಕಾದಷ್ಟು ಎಲೆಕ್ಷನ್ ಸ್ಟೇಟ್ಗಳಲ್ಲಿದೆ, ಇನ್ನೂ ಚುನಾವಣೆಗಳು ನಡೀತಾ ಇದೆ, ಅದ್ರ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಹೇಳಿದ್ದೀನಿ ನಾನು. ಅದರಿಂದ ಕಾಂಗ್ರೆಸ್ ಆಗಲಿ DK ಶಿವಕುಮಾರ್ ಆಗಲಿ ನನಗೆ ಇದನ್ನು ಸ್ಪಷ್ಟ ಮಾಡಿ. ರೇವಣ್ಣ ಅವ್ರು ನಿನ್ನೆ ಒಂದು ಮಾತನ್ನ ಹೇಳಿದ್ರು, ಇವೆಲ್ಲ ಕೂಡ ರಾಜಕೀಯ ಷಡ್ಯಂತ್ರ, ನಾನು 40 ವರ್ಷದ ರಾಜಕೀಯದಲ್ಲಿ ಇವೆಲ್ಲ ನೋಡ್ಕೊಂಡು ಬಂದಿದ್ದೀನಿ, ಆದ್ರೆ ಈ ರೀತಿಯ ಒಂದು ಷಡ್ಯಂತ್ರವನ್ನ ಮಾಡಿ ಬಂಧಿಸಬಾರ್ದು ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಇವೆಲ್ಲ ಕೂಡ ರಾಜಕೀಯವಾಗಿ ಮಾಡ್ತಾ ಇರುವಂತಹ ಗೇಮ್ ಪ್ಲಾನ್ ಅಷ್ಟೇ ಅನ್ನುವಂಥದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಾಗಾದ್ರೆ ಸರ್, ಈಗ SITನ ಸರ್ಕಾರ ಮಾಡಿದೆ. SITಲಿ ಇರ್ತಕ್ಕಂಥ ಅಧಿಕಾರಿಗಳು ಬಹಳ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಅಧಿಕಾರಿಗಳು, ಅರ್ಥ ಆಯ್ತಲ್ಲ. ಅವ್ರಿಗೆ ಕರೆಕ್ಟಾಗಿ ಏನು ಮಾಹಿತಿ ಸಿಗುತ್ತೋ ಅದ್ರ ಮೇಲೆ ಕೆಲಸ ಮಾಡ್ಕೊಂಡು ಹೋಯ್ತವ್ರೆ. ಇದರಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮಗೆ ಕಾಣ್ತಾ ಇದೆ ಕಣ್ಣಿಗೆ, ನಾವು ಮನುಷ್ಯರಾಗಿರೋರಿಗೆ. ಅವ್ರ ಅಧಿಕಾರಿಗಳು ಭಾಳ ಸ್ಟ್ರಿಕ್ಟಾಗಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾವ್ರೆ. ಅಲ್ಲಿ ಇಲ್ಲದೆ ಇರೋದನ್ನೇನು ಮಾಡೋಕ್ಕೂ ಹಾಕಲ್ಲ, ಇಲ್ಲದೆ ಇರೋದನ್ನು ತಂದು ಮಾಡೋಕ್ಕಾಗಲ್ಲ. ಏನಿದೆಯೋ ಅದು ವಾಸ್ತವಾಂಶ ಈಚೆ ಬರುತ್ತೆ. ಅಷ್ಟು ಬಿಟ್ಟರೆ ಈ ಘಟನೆ ನಡಿಬಾರ್ದಾಗಿತ್ತು. ಇದು ನಾನು ಹೇಳಲಿಲ್ವಾ, ಇದು ಇವರು ಯಾರು ಸುಮ್ಮನೆ ರಾಜಕೀಯದ ಕೆಸರಾಟಕ್ಕೆ ಇದನ್ನು ಉಪಯೋಗಿಸ್ಕೋಬೋದು ಅಂತ ನಾನೇನು ಹೇಳೋದಿಲ್ಲ. ಇಡೀ ಜೀವನದಲ್ಲಿ ಮುಂದಿನ ಮಕ್ಕಳ ಪೀಳಿಗೆಗೆ ಇದೊಂದು ಪಾಠ ಆಗುತ್ತೆ. ಈಗ ಒಬ್ಬ MP ಆಗಿರ್ತಕ್ಕಂಥವನು ಸಣ್ಣ ಪುಟ್ಟ ತಪ್ಪು ಮಾಡಲಿಕ್ಕೆ ಅವಕಾಶ ಇದೆ. ಇವರೇ ಇಡೀ ತಲೆ ತಗ್ಸಂಗೆ 2000 ನಾನು ಕೊಟ್ಟಿರೋ ಪಟ್ಟಿ ಅಲ್ಲ, ಅದು ನೀವು ಮಾಧ್ಯಮದವರೇ ಹೇಳ್ತಾ ಇರೋದು. 2796 ಅಂದರೆ 700 ಚಿಲ್ಲರೆ. ಇದನ್ನು ಇಡೀ ಪ್ರಪಂಚದಲ್ಲಿ ಫಾರಿನ್ನಿಂದ ನಿಮ್ಮ ಶೇಖರ್ ಗುಪ್ತಾ ಇವತ್ತು ಮಾತಾಡಿದ್ದಾರೆ, ಕೇಳಿ ಏನು ಹೇಳಿದ್ದಾರೆ. ಇದು ನಡಿಬೋದಾಗಿತ್ತು. ಲೈಂಗಿಕ ಹಗರಣ ದೇಶದಲ್ಲಿ ಪ್ರಪಂಚದಲ್ಲಿ ಬೇಕಾದಷ್ಟು ನಡೀತವೆ, ನಡೆಯೋದಿಲ್ಲ ಅಂತೇನಿಲ್ಲ. ಮಾನವ ಜನ್ಮ ಇರತಕ್ಕಂಥ ಸಂದರ್ಭ ನಡೀತದೆ. ಇಷ್ಟೊಂದು ಘೋರವಾಗಿ ನಡೆದಿರೋದ್ರ ಬಗ್ಗೆ ತಪ್ಪಾಗಿದೆ, ಇದು ಸರಿಪಡಿಸ್ಬೇಕು, ಆ ಸಂತ್ರಸ್ತರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಬಿಟ್ಟು ಅವ್ರು ಮಾಡ್ತಾವ್ರೆ, ಇವ್ರು ಮಾಡ್ತಾವ್ರೆ. ಇದು ಈಗ ಬೇರೆ ಸರ್ಕಾರ ಇದ್ರು ಮಾಡಬೇಕಾಗಿತ್ತಲ್ಲ. ರೇವಣ್ಣನ ಸುಪುತ್ರ 2700 ಜನ ಹೆಣ್ಮಕ್ಳನ್ನ ಈ ಥರ ನಡೆಸ್ಕೊಂಡಿದ್ದಾರೆ ಅಂದಾಗ ಬರೀ ಒಬ್ಬರೇ ಅಲ್ಲ ರೀ, ಎಂತೆಂಥವ್ರು. ನೀವು ನಂಬ್ತಿರಲ್ವೋ, ಪೊಲೀಸ್ ಅಧಿಕಾರಿಗಳು, ನಿಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ವಂಶಸ್ಥರ ಹೆಣ್ಮಕ್ಳುಗಳು ಹಾಸನ ಅಂದರೆ ಅಸಹ್ಯ ಪಡಂಗೆ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ಯಾರು ಕಾರಣ? ಇದಕ್ಕೆ ನಾವು ಕಾರಣನಾ? ಅವ್ರು ಮಾಡಿದ ಮೇಲೆ SIT ಮಾಡಿದ್ದಾರೆ. SIT ಒಂದು ದೊಡ್ಡ ತನಿಖಾ ಸಂಸ್ಥೆ, ಒಳ್ಳೆ ಟೀಮ್ ಮಾಡಿದ್ದಾರೆ. ಅದು ವರದಿ ಕೊಡಲಿ, ಏನು ಕೊಡ್ತಾರೆ ನೋಡಿ.
ಮತ್ತೆ ಇನ್ನೊಂದು ಆರೋಪ ಏನು ಅಂತಂದ್ರೆ ಸರ್, ಈಗಾಗಲೇ ಅವರು ರೇವಣ್ಣ ಅವರು ಹೇಳಿರ್ಬೋದು, ಕುಮಾರಸ್ವಾಮಿ ಅವರು ಹೇಳಿರ್ಬೋದು, SIT ಈಗಾಗಲೇ ಕಾಂಗ್ರೆಸ್ ಅಣತಿಯಂತೆ ತನಿಖೆಯನ್ನು ನಡೆಸ್ತಾ ಇದೆ. ಇಲ್ಲಿ ಯಾವುದೇ ಕೂಡ ನಿಷ್ಪಕ್ಷಪಾತವಾದ ತನಿಖೆಯನ್ನು ಅವರು ಮಾಡ್ತಾ ಇಲ್ಲ. ಕೇವಲ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ಅದನ್ನು ಮಾತ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ HDD ಫ್ಯಾಮಿಲಿ ಅವರು ಮಾಡ್ತಾ ಇದ್ದಾರೆ. ದೇವರಾಜೇಗೌಡ ಅವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ದೇವರಾಜೇಗೌಡನಿಗೂ ಸಹಿತ HDD ಅವ್ರ ಫ್ಯಾಮಿಲಿಗೂ ಸಹಿತ ಇನ್ನೇನು ಹೇಳಕ್ಕಾಗತ್ತೆ? ಅವರು ಇನ್ನೇನು ನನ್ನ ಮಗ ಮೊಮ್ಮಗ ಮಾಡಿರೋದು ಕರೆಕ್ಟ್ ಅಂದ್ರಲ್ಲ, ಫಸ್ಟ್ ಕರ್ಕೊಂಬಂದು ಒಳಗೆ ಬಿಡಕ್ಕೆ ಹೇಳಿ. ಯಾರು ಮಾಡಿದ್ರು ತಪ್ಪೇ ಅಲ್ವಾ? ತಪ್ಪು. ಈ ನೆಲದ ಕಾನೂನಿನ ಪ್ರಕಾರ ಶಿಕ್ಷೆ. ನಾನು ಈಗಲೂ ಹೇಳ್ತೀನಿ, ರೇವಣ್ಣ ಮತ್ತು ರೇವಣ್ಣನ ಸುಪುತ್ರ ಈ ಕೆಲಸ ಮಾಡದೇ ಇದ್ದರೆ ದಯವಿಟ್ಟು ಅವ್ರಿಗೆ ರಿಲೀಫ್ ಮಾಡಲಿ. ಅರ್ಥವಾಯ್ತಾ? ಈ ಪೆನ್ ಡ್ರೈವ್ ಹಂಚಿರ್ತಕ್ಕಂಥ ಈ ದೇವರಾಜೇಗೌಡನಂತರು ಮೊದಲು ಇವ್ರ ಮೇಲೆ ಕ್ರಮ ತಗೋಬೇಕು. 2 ವರ್ಷದಿಂದ ಪೆನ್ ಡ್ರೈವ್ ಹಂಚಕ್ಕೆ ಪ್ಲ್ಯಾನ್ ಮಾಡಿರ್ತಕ್ಕಂಥವನು ಇವನು. ಯಾರು? ದೇವರಾಜ್. ಈಗ ನಾನು ನೋಡಿದರೆ 3-4 ದಿವಸದಲ್ಲಿ ಅವ್ನು ನಡವಳಿಕೆ ನೋಡಿದ್ರೆ ಗೊತ್ತಾಗೋಯ್ತು ನನಗೆ. ಅವನು ವಕೀಲರುಗಳು ತುಂಬ ಭಾಳ ದೊಡ್ಡ ಒಳ್ಳೆ ವಕೀಲರುಗಳಿದ್ದಾರೆ. ಇವನು ಕರೆ ಕೋಟ್ ಹಾಕ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾವನೆ. ಇದಕ್ಕೆ ಬೇರೆ ಇವನ ಜೊತೆಲಿರ್ತಕ್ಕಂಥ ವಕೀಲರುಗಳು ಎಚ್ಚರದಿಂದ ಇರಬೇಕು. ಯಾವಾಗ ಎಲ್ಲಿ ಬೇಕಾದ್ರೂ ತಗಲಾಕ್ಬಿಡ್ತಾನೆ, ಯಾರನ್ನು ಬೇಕಾದ್ರೂ. ಸದ್ಯ ನಾವೇನೂ ಮಾತಾಡಿಲ್ಲ, ನಾವೇನೂ ಮಾಡಿಲ್ಲ. ಇವನು ಒಂದು ಆಡಿಯೋ ಮಾಡ್ತಾನೆ ಜೊತೆ. ನನ್ನ ಹಳೆ ಸ್ನೇಹಿತರು ಪರವಾಗಿಲ್ಲ, ಪರಿಚಯ 2 ದಿವಸಕ್ಕೆ ಆಡಿಯೋ ಮಾಡ್ತಾನೆ ಅಂದರೆ ಇವನು ಆಡಿಯೋ ಮಾಸ್ಟ್ರು. ಅವನ ಜೀವನವೆಲ್ಲ ನಾನು ಮೊನ್ನೆ ಇವನ ಬಗ್ಗೆ ಭಾಳ ದೊಡ್ಡ ವ್ಯಾಖ್ಯಾನ ಇತ್ತು ನನಗೆ. ಮೊನ್ನೆ ನಾನು ತಿರ್ಗಾ ನನ್ನ ಹತ್ರ ಬಂದಿದ್ದೆ, ತಿರ್ಗಾ DK ಅವ್ರ ಪರಿಚಯ ಕರ್ಕೊಂಡೋಗಿ DK ಅವ್ರ ತಕ್ಕೆ ಅಂತ ಕೆಲಸದ್ರು ಮಾಡಿ ನಡೆಯಿಂದೆ. ನನಗೆ ಇದರೆಲ್ಲ ಹಿನ್ನೆಲೆ ನೋಡಿದರೆ ಏನಾಗುತ್ತೆ ಅಂದರೆ, ಅವನು DK ಅವ್ರ ಹತ್ರ ಏನಾರು ವಸಿ ಮಾಡಿ ಡೀಲ್ ಮಾಡ್ಕೊಂಡು ದುಡ್ಡು ಮಾಡಬೇಕು ಅಂತ ಏನಾರ ಚಿಂತನೆ ಇದೆ. ಅವನೇನು ದುಡ್ಡು ಕೇಳಿಲ್ಲ ನನ್ನ ಹತ್ರ. ಅವನ ವಾತಾವರಣ ಮೊನ್ನೆ ಆಯಿತು ಮಾತಾಡಿದ್ದು. DK ಅವರೇ ಕ್ಲಿಯರಾಗಿ ಹೇಳ್ಬಿಟ್ರು, SIT ಮುಂದೆ ಕೊಡ್ರಿ ಅದೇನು ಬೇಕು ಅಂತ. ತಿರ್ಗಾ ನನ್ನ ಯಾಕೆ ಬಂದು ಭೇಟಿ ಮಾಡಿದ್ದ? ನನಗೆ ಫೋನ್ ಮಾಡಿದ. ಅದು ಯಾವುದೋ ಕಾಲಲ್ಲಿ ಮಾಡ್ತಾನೆ, ನಮ್ಗೆ ಯಾವ ಕಾಲಲ್ಲಿ ಮಾಡ್ತಾನೋ ಗೊತ್ತಾಗಲ್ಲ. ಈಗ ಅವ್ನು ಫೋನ್ ತೊಗೊಂಡ್ರೆ ನಾವು ಮುಟ್ಟಲ್ಲ. ಈಗ ವಾಟ್ಸಪ್ ಕಾಲು ರೆಕಾರ್ಡ್ ಮಾಡ್ತಾನಂತೆ. ವಾಟ್ಸಪ್ ಕಾಲಲ್ಲಿ ಮಾಡಿದ, ನಾನು ತಗೊಂಡೆ, ನಾನು ಇರ್ತೀನಿ ಬಾಪ 3 ಗಂಟೆ ಮೇಲೆ ಸಿಗ್ತೀನಿ ಅಂದೆ. 3 ಗಂಟೆಗೆ ಬಂದ, ಜೊತೆಲ್ಲ ಊಟ ಮಾಡಿದ್ದು. ನಾನು ಊಟ ಮಾಡಿದ್ದೆ, ಅವನು ಊಟ ಮಾಡಿದ, ಜೊತೆಲಿ ನಾನೇ ಬಿಲ್ ಕೊಟ್ಟೆ. ಆಮೇಲೆ ಬಂದು ಈಚೆ ಬಂದಾಗ ಹಾಸನದವ್ರು 4-5 ಜನ ಕೂತಿದ್ರು ಮುಖಂಡರುಗಳು. ಇವನಲ್ಲಿ ಬರ್ತಾ ಇದ್ದ. ಇವನು ಡಾಂಗು ಬರ್ತಾವನಲ್ಲಪ್ಪ ಅಂದ್ರೆ ಅವರೇ. ಇವನ್ನೆಲ್ಲ ವ್ಯವಹಾರಸ್ಥ ಎಲ್ಲ ಹತ್ರಲ್ಲೂ ಬರ್ತಾವನಲ್ಲ ಅಂದರು. ಇವನು ಬರಬೇಕಾದ್ರೆ ನಾನು ಅವರೆಲ್ಲ ಕೂತಿದ್ದಕ್ಕೆ ನಾನು ಮುಂಚೆನೇ ಹೋಗ್ಬಿಟ್ಟಿದ್ದೆ ಟೇಬಲ್ಲಿಂದ. ನಾನು ಕಾಫಿ ಶಾಪಲ್ಲಿ ಕೂತಿದ್ರು ಹಾಸನದವರು, ಯಾರ್ಯಾರೋ ಒಂದು 7-8 ಜನ. ಹೀಗೆ ಇದು ನ್ಯಾಯ ನೋಡಿ. ಈಗ ರಾಜ್ಯ ಸರ್ಕಾರ ಇದೆ, ತನಿಖೆಗೆ ಆಜ್ಞೆ ಮಾಡಿದ್ದಾರೆ. ತನಿಖೆನ ನಿಷ್ಪಕ್ಷಪಾತವಾಗಿ ಅವ್ರು ಮಾಡ್ತಾರೆ. ಈಗ CBI ಕೊಡ್ತೀವಿ ಅಂತಾರೆ, ಕೇಂದ್ರ ಸರ್ಕಾರದ್ದು ಅಂತಾರೆ. ಅದನ್ನು ಯಾರಿಗೆ ನ್ಯಾಯ ಸಿಗಬೇಕು? ಸಂತ್ರಸ್ತಿಗೆ ನ್ಯಾಯ ಸಿಗಬೇಕಲ್ಲ. ಈಗ ಒಂದು ಸಂಸ್ಥೆ ಮೇಲೆ ನಂಬಿಕೆ ಬೇಕಲ್ಲ. ಅದರಿಂದ ನಾನು ಆ್ಯಸ್ ಎ BJP ಮೆಂಬರಾಗಿ, BJP ಸದಸ್ಯನಾಗಿ, BJP ಮುಖಂಡನಾಗಿ ನಾನು ಹೇಳ್ತೀನಿ, SITಲಿರ್ತಕ್ಕಂಥ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಮಾಡ್ತಾವ್ರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಿವರಾಮೇಗೌಡ ಅವರ ಮಾತು. ಅಂದರೆ ದೇವರಾಜೇಗೌಡ ಅವರು ನನ್ನನ್ನೇ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ನಾನು DK ಶಿವಕುಮಾರ್ ಅವರಿಗೆ ಫೋನನ್ನು ಕೊಟ್ಟಿರುವಂಥದ್ದು ಹೌದು. ಆದರೆ ಆ ರೀತಿ ಯಾವುದೇ ಒಂದು ಸಂಧಾನ ಪ್ರಯತ್ನವನ್ನು ನಾವು ಎಲ್ಲೂ ಕೂಡ ಮಾಡಿಲ್ಲ. ಆದರೆ ಇವರು ಗುರುತರವಾದಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಅವನು ನನಗೇನೇನು ಆಶ್ವಾಸನೆ ಕೊಟ್ಟರು, ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಕೊಡೋಕ್ಕೆ ಶಕ್ತಿ ಇಲ್ಲ, ಅವನಿಗೆ ತಗೊಳಕ್ಕೆ ಶಕ್ತಿ ಇಲ್ಲ. ನೋಡಿದೆ ನಾನು ಅವನ ವರ್ತನೆನ. ಅವನು MLA ಕ್ಯಾಂಡಿಡೇಟ್ ವಿಧಿ ಇಲ್ದಲ್ಲೇ ಕೊಟ್ಟವ್ರಿಲ್ಲೇ, ಎಲ್ಲಿ ಅಡ್ಜಸ್ಟ್ಮೆಂಟ್ ಮೇಲೆ ಕೊಟ್ಟಿರೋದಿದ್ದು. ಅವನು ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಆಗತ್ತಿಲ್ಲ, ಅವನ ಯೋಗ್ಯತೆ ನೋಡಿದ ಮೇಲೆ. ಇದಿಷ್ಟು ಶಿವರಾಮೇಗೌಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.